ಸ್ನೇಹಿತರೆ ನಮಸ್ಕಾರ. SRB ಫ್ಯಾಕ್ಟ್ಸ್ ಟಿವಿ ಚಾನೆಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ UPSC ಪರೀಕ್ಷೆ ಸಿದ್ಧತೆ ಬಗ್ಗೆ ಮಾಹಿತಿ. ಹಾಗಿದ್ರೆ ಸ್ನೇಹಿತರೆ, ಈ UPSC ಪರೀಕ್ಷೆ ಅನ್ನೋದು ಸುಲಭ ಮಾರ್ಗವಲ್ಲ, ಆದರೆ ಅಸಾಧ್ಯವೂ ಕೂಡ ಅಲ್ಲ. ಸ್ನೇಹಿತರೆ, ಭಾರತದ ಅತ್ಯಂತ ಪ್ರತಿಷ್ಠಿತ ಸೇವೆಗಳಾದ IAS, IPS, IFSಗೆ ಪ್ರವೇಶ ದ್ವಾರವಾಗಿರುವ UPSC ಪರೀಕ್ಷೆ ಲಕ್ಷಾಂತರ ಆಕಾಂಕ್ಷಿಗಳ ಕನಸಾಗಿರುತ್ತದೆ. ಆದರೆ ಈ ಕನಸು ನನಸಾಗಿರುವುದು ಅಷ್ಟು ಸುಲಭವಲ್ಲ, ಆದರೆ ಅಸಾಧ್ಯವೂ ಕೂಡ ಅಲ್ಲ. ಹೌದು ಗೆಳೆಯರಿ, UPSC ಪರೀಕ್ಷೆ ಅನ್ನೋದು ಭಾರತದ ಅತ್ಯಂತ ಸವಾಲಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದಾಗಿದೆ. ಲಕ್ಷಾಂತರ ಆಕಾಂಕ್ಷಿಗಳು ಈ ಪರೀಕ್ಷೆಯನ್ನು ಬರೆಯುತ್ತಾರೆ, ಆದರೆ ಕೆಲವೇ ಮಂದಿ ಯಶಸ್ಸು ಕಾಣುತ್ತಾರೆ. UPSC ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಲು ಕಠಿಣ ಪರಿಶ್ರಮ ಮತ್ತು ಸಮರ್ಥ ಸಿದ್ಧತೆ ಅಗತ್ಯ. UPSC ಪರೀಕ್ಷೆಗೆ ಹೇಗೆ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು? UPSC ಪರೀಕ್ಷೆ ಅಂತ ಬಂದಾಗ ಸ್ನೇಹಿತರೆ 3 ಹಂತಗಳಿರುತ್ತವೆ. ಪ್ರಾಥಮಿಕ ಪರೀಕ್ಷೆ ಅಂದ್ರೆ ಪ್ರಿಲಿಮ್ಸ್ ಅಂತ ಬರುತ್ತದೆ. ಇದರಲ್ಲಿ ಒಂದು ವಸ್ತುನಿಷ್ಠ ಪರೀಕ್ಷೆ, ಇದರಲ್ಲಿ 2 ಪೇಪರ್ಗಳು ಇರುತ್ತವೆ. ಸಾಮಾನ್ಯ ಅಧ್ಯಯನಗಳು ಮತ್ತು ಕ್ಷಮತಾ ಪರೀಕ್ಷೆ ಅಂತ ಇರುತ್ತದೆ. ನಂತರ ಬರೋದು ಸ್ನೇಹಿತರೆ ಮುಖ್ಯ ಪರೀಕ್ಷೆ ಅಂದರೆ ಮೇನ್ಸ್ ನಲ್ಲಿ ಒಂದು ವಿವರಣಾತ್ಮಕ ಪರೀಕ್ಷೆ ಇರುತ್ತೆ. ಇದರಲ್ಲಿ 9 ಪೇಪರ್ಗಳು ಇರುತ್ತದೆ. ಮತ್ತು ಕೊನೆಯದಾಗಿ ಸಂದರ್ಶನ ಅಂದರೆ ಇಂಟರ್ವ್ಯೂ ಇರುತ್ತೆ. ವ್ಯಕ್ತಿತ್ವ ಪರೀಕ್ಷೆ ಇರುತ್ತೆ. UPSC ಪರೀಕ್ಷೆ ಒಂದು ದೀರ್ಘ ಮತ್ತು ಕಠಿಣ ಪ್ರಯಾಣವಾಗಿದ್ದರೂ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಮಾರ್ಗವಾಗಿದೆ. ನಿಮ್ಮಲ್ಲಿರುವ ಅಗಾಧ ಸಾಮರ್ಥ್ಯವನ್ನು ನೀವು ನಂಬಿದರೆ ಮತ್ತು ನಿರಂತರ ಪ್ರಯತ್ನ ಮಾಡಿದರೆ ಯಶಸ್ಸು ನಿಶ್ಚಿತ. ಈ ಪ್ರಯಾಣದಲ್ಲಿ ನೀವು ಎದುರಿಸುವ ಪ್ರತಿಯೊಂದು ಸವಾಲನ್ನು ಒಂದು ಅವಕಾಶವಾಗಿ ಪರಿವರ್ತಿಸಿಕೊಳ್ಳಿ. ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರ ತರಲು ಈ ಅವಕಾಶಗಳನ್ನು ಬಳಸಿಕೊಳ್ಳಿ. ಯಶಸ್ಸು ಕೇವಲ ಗುರಿಯಲ್ಲ, ಅದು ಒಂದು ಪ್ರಕ್ರಿಯೆ. ಪ್ರತಿಯೊಂದು ದಿನವನ್ನು ಒಂದು ಹೊಸ ಆರಂಭವಾಗಿ ಪರಿಗಣಿಸಿ ಮತ್ತು ನಿಮ್ಮ ಗುರಿಯತ್ತ ಸಾಗುವುದನ್ನು ಮುಂದುವರಿಸಿ. ಹಾಗಿದ್ರೆ ಸ್ನೇಹಿತರೆ, ಯಾವ ಪುಸ್ತಕಗಳನ್ನು ನೀವು ಓದಬೇಕಾಗುತ್ತದೆ? ಈಗ UPSC ಪರೀಕ್ಷೆಗೆ NCERT ಪುಸ್ತಕಗಳನ್ನು ಓದಲೇಬೇಕಾಗುತ್ತೆ. ಅದರಲ್ಲಿ ಈ NCERTಯಲ್ಲಿ ಇರುವಂಥ ಪುಸ್ತಕಗಳು ಇತಿಹಾಸ ಆಗಿರ್ಬೋದು, ಭೂಗೋಳ ಆಗಿರ್ಬೋದು, ವಿಜ್ಞಾನ ಮತ್ತು ಇತರ ವಿಷಯಗಳ ಕುರಿತಾದ NCERTಯ ಪುಸ್ತಕಗಳು ಮೂಲಭೂತ ಜ್ಞಾನವನ್ನು ಪಡೆಯಲು ಅತ್ಯುತ್ತಮ ಸಂಪನ್ಮೂಲಗಳಾಗಿವೆ. ಅದರ ಜೊತೆ ವಿಷನ್ IAS, ಇನ್ಸೈಟ್ ಆನ್ ಇಂಡಿಯಾ ಈ ವೆಬ್ಸೈಟ್ಗಳು ಪ್ರಚಲಿತ ವಿದ್ಯಮಾನಗಳು, ಸಂಪಾದಕೀಯಗಳು ಮತ್ತು ಅಭ್ಯಾಸ ಪ್ರಶ್ನೆಗಳು ಒದಗಿಸುತ್ತವೆ. ಅದೇ ರೀತಿ ಯೂಟ್ಯೂಬ್ನಲ್ಲಿ ಅನೇಕ ಉಚಿತ ಶೈಕ್ಷಣಿಕ ವಿಡಿಯೋಗಳು ಕೂಡ ಲಭ್ಯವಿರುತ್ತದೆ. ಅದನ್ನು ಕೂಡ ನೀವು ಸರಿಯಾದ ಮಾರ್ಗದರ್ಶನದ ಮೂಲಕ ನೀವು ಇದರ ಬಗ್ಗೆ ಮಾಹಿತಿನ ತಿಳ್ಕೊಂಡು ಪರೀಕ್ಷೆ ಸಿದ್ಧತೆನ ನಡೆಸಿಕೊಳ್ಳಬಹುದು. ಹಾಗಿದ್ರೆ ಕೋಚಿಂಗ್ ಸಂಸ್ಥೆಗಳು ವ್ಯವಸ್ಥಿತ ತರಬೇತಿ ಆಗಿರಬಹುದು ಮತ್ತು ಮಾರ್ಗದರ್ಶನವನ್ನು ಒದಗಿಸುತ್ತವೆ. ದೇಶದ ಸೇವೆ ಮಾಡುವ ಬಯಕೆ ಇರುವ ಪ್ರತಿಯೊಬ್ಬ ಯುವಕನಿಗೆ UPSC ಒಂದು ಅದ್ಭುತ ವೇದಿಕೆಯಾಗಿದೆ. ನಮ್ಮ ದೇಶದ ಮುಂದಿನ ಪೀಳಿಗೆಯ ನಾಯಕರಾಗುವ ಅವಕಾಶವನ್ನು UPSC ನೀಡುತ್ತದೆ. ಈ ಅವಕಾಶವನ್ನು ಬಳಸಿಕೊಂಡು ದೇಶದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಮತ್ತು ದೇಶವನ್ನು ಹೆಚ್ಚು ಸುಂದರವಾದ ಸ್ಥಳವನ್ನಾಗಿ ಮಾಡಲು ಕಾರ್ಯನಿರ್ವಹಿಸೋಣ. ನೀವೇನಾದರೂ ಪರೀಕ್ಷೆ ಬರಿಬೇಕಂದ್ರೆ ಸಿದ್ಧತೆ ಹೀಗಿರಲಿ. ಪರೀಕ್ಷೆ ಸಿಲೆಬಸ್ ಅನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಿ ಮತ್ತು ಪ್ರತಿ ವಿಷಯಕ್ಕೆ ಸಮಾನ ಗಮನ ನೀಡಿ. ಅಂದ್ರೆ ಪ್ರತಿದಿನ ಈ ವಿಷಯಕ್ಕೆ ಇಷ್ಟನ್ನ ಟೈಮ್ ಕೊಡಿ. ನಂತರ UPSC ಪರೀಕ್ಷೆಗೆ ಸಂಬಂಧಿಸಿದ ಅನೇಕ ಪುಸ್ತಕಗಳು ಮತ್ತು ಅಧ್ಯಯನ ಸಾಮಗ್ರಿಗಳು ಲಭ್ಯವಿದೆ. ಉತ್ತಮ ಗುಣಮಟ್ಟದ ಮತ್ತು ನವೀಕೃತ ಸಾಮಗ್ರಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ನಿಮ್ಮ ದೈನಂದಿನ ಜೀವನ ಶೈಲಿಗೆ ಅನುಗುಣವಾಗಿ ಒಂದು ಅಧ್ಯಯನದ ವೇಳಾಪಟ್ಟಿಯನ್ನು ರಚಿಸಿ. ಆ ವೇಳಾಪಟ್ಟಿಯ ಪ್ರಕಾರ ನೀವೇನು ಮಾಡಬೇಕಾಗುತ್ತೆ? ಪ್ರತಿಯೊಂದು ವಿಷಯದ ಬಗ್ಗೆ ಅಭ್ಯಾಸ ಮಾಡಬಹುದು ಮತ್ತು ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು. ಪ್ರಾಯೋಗಿಕ ಪರೀಕ್ಷೆಗಳನ್ನು ಬರೆಯುವುದರಿಂದ ನಿಮ್ಮ ಬರವಣಿಗೆಯ ಕೌಶಲ್ಯವನ್ನು ಸುಧಾರಿಸಲು ಮತ್ತು ಸಮಯ ನಿರ್ವಹಣೆಯನ್ನು ಕಲಿಯಲು ಸಹಾಯ ಮಾಡುತ್ತದೆ. ದೈನಂದಿನ ಪತ್ರಿಕೆಗಳಾಗಿರಬಹುದು ಮತ್ತು ಆನ್ಲೈನ್ ಸುದ್ದಿಗಳನ್ನು ಓದಿ. ಗುಂಪು ಅಧ್ಯಯನ ಕೂಡ ಮಾಡಿ, ಅಂದ್ರೆ ಗ್ರೂಪ್ ಡಿಸ್ಕಷನ್ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇತರ ಅಭ್ಯರ್ಥಿಗಳು ಎಂದರೆ ಗುಂಪು ಅಧ್ಯಯನ ಮಾಡುವುದರಿಂದ ವಿವಿಧ ದೃಷ್ಟಿಕೋನಗಳನ್ನು ಪಡೆಯಲು ಮತ್ತು ನಿಮ್ಮ ಜ್ಞಾನವನ್ನು ಹಂಚಿಕೊಳ್ಳಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ UPSC ಪರೀಕ್ಷೆ ಬರೆಯಲು ಹೋಗುವಂಥ ಹೊಸ ವಿದ್ಯಾರ್ಥಿಗಳಿಗೆ ಒಂದು ಚಿಕ್ಕ ಮಾರ್ಗದರ್ಶನ ನೀಡುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.